ಇಲ್ಲಿ ಬಾಣಲಿ ಕಾರಿದೆ. ನಾನಿಲ್ಲಿ 3 ರಿಂದ 4 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕರೆದು ಇವಾಗ 1 ದೊಡ್ಡ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ. ಹಾಗೆ ನಾನು ರುಚಿಗೆ ಸ್ವಲ್ಪ ಜೀರಿಗೆ ಕೂಡ ಹಾಕೊಳ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನ್ ಅಷ್ಟು. ಇವಾಗ ಸಾಸಿವೆ ಜೀರಿಗೆ ಎಲ್ಲ ಸಿಡಿದ ಮೇಲೆ ನಾನು ಒಂದು ದೊಡ್ಡ ಸ್ಪೂನ್ ಕಡಲೆ ಬೀಜ ಹಾಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಇನ್ನೊಂದು ದೊಡ್ಡ ಸ್ಪೂನ್ ಅಷ್ಟು ಕಡಲೆಬೇಳೆನ ಕೂಡ ಹಾಕೊಂಡಿದ್ದೀನಿ. ಇವಾಗ ಇದೆರಡನ್ನೂ ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋದು ನೋಡ್ಕೊಳ್ಳೋಣ. ಅದೇ ಇವಾಗ ಇದು ಈ ಥರ ಕಲರ್ ಚೇಂಜ್ ಆಗಿದೆ. ಇವಾಗ ಬೀಜ ಮತ್ತು ಕಡಲೆ ಎರಡು ರೆಡಿಯಾಗಿದೆ. ಇವಾಗ ಇದೇ ಟೈಮಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡಿರೋಂಥ ಒಂದು 4 ಹಸಿಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ದೊಡ್ಡ ಕಡ್ಡಿ ಕರಿಬೇವು ಸೊಪ್ಪನ್ನು ಹಾಕ್ತಾರೆ. ನಾನೊಂದು 2 ಈರುಳ್ಳಿನ ದೊಡ್ಡ ಕಟ್ ಮಾಡಿದ್ದೆ, ಅದನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಇಟ್ಕೊಳ್ತೀನಿ, ಸ್ವಲ್ಪ ಕಲರ್ ಚೇಂಜ್ ಆಗೋದು. ಈ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ರೈಸ್ಗೆ ಉಪ್ಪು ಹಾಕಲ್ಲ ಕೆಲವರು, ಅವರು ಇದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ರೈಸ್ಗೆ ಉಪ್ಪು ಹಾಕಿದ್ದೀನಿ, ಸೊ ಹಾಗಾಗಿ ನಾನು ಎಷ್ಟು ಬೇಕು ಅಷ್ಟೇ ಹಾಕ್ಕೊಂಡಿದ್ದೀನಿ ಉಪ್ಪು. ಇವಾಗ ಇಲ್ಲಿ ನಾನು ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಿದ್ದೀನಿ. ನಾನಿವಾಗ ಒಂದು ನಿಂಬೆಹಣ್ಣನ್ನು ರಸ ತೆಗೆದ್ಬಿಟ್ಟು ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಇವಾಗ ನಾನು ನಿಂಬೆ ರಸನ ಹಾಕ್ತಿದ್ದೀನಿ. ನಾನು ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಇದು ಈರುಳ್ಳಿ ತಣ್ಣಗಾದ್ಮೇಲೆ ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಿಂಬೆ ರಸ ಬಿಸಿ ಟೈಮಲ್ಲಿ ಹಾಕಿದರೆ ಸ್ವಲ್ಪ ಮೊಸರೆ ಬರುತ್ತೆ. ಅದಕ್ಕೋಸ್ಕರ ನಾನು ಸ್ಟವ್ನ ಆಫ್ ಮಾಡ್ಬಿಟ್ಟು ಲಾಸ್ಟಲ್ಲಿ ನಿಂಬೆಯನ್ನು ಹಾಕ್ಕೊಂಡು ಅನ್ನಕ್ಕೆ ಕಲಿಸ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಫೈನಲಾಗಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಲಾಸ್ಟಲ್ಲಿ ಯಾಕೆ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಅಂದರೆ ಅದ್ರದ್ದು ಗಂಬಲ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ರೆಡಿ ಮಾಡಿಟ್ಟಿದ್ದಲ್ಲ ಗೊಜ್ಜನ್ನ ಇದ್ರಲ್ಲಿ ಹಾಕ್ಕೊಂಡು ಕಲಿಸ್ಕೊಳ್ತೀನಿ. ನೋಡಿ, ನಾನು ಜಾಸ್ತಿ ಎಣ್ಣೆ ಕೂಡ ಹಾಕ್ಕೊಂಡಿಲ್ಲ, ಲೈಟಾಗಿ ಹಾಕ್ಕೊಂಡಿದ್ದೆ. ಸೊ ಇವಾಗ ಇದನ್ನು ಕಲಿಸ್ಕೊಳ್ತೀನಿ. ನಾನು ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಮತ್ತು ಬೆಳಗ್ಗೆ ನಾಷ್ಟಕ್ಕೆ ಎಲ್ಲದಕ್ಕೂ ನನಗೆ ಮತ್ತು ನಮ್ಮ ಯಜಮಾನ್ರಿಗೆ ಇಬ್ಬರಿಗೂ ಸೇರಿಸಿ ಮಿಕ್ಸ್ ಮಾಡ್ತಿದ್ದೀನಿ. ಹಂಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ರೈಸ್ನ. ಮಧ್ಯಾಹ್ನ ಅವರು ಬಾಕ್ಸ್ ತೊಗೊಂಡೋಗ್ತಾರೆ, ನಾನು ಇವತ್ತಿಂದ ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ನಾನು ಕೂಡ ಬಾಕ್ಸ್ ತೊಗೊಂಡೋಗ್ಬೇಕು. ಓಕೆ ಫ್ರೆಂಡ್ಸ್, ಫೈನಲಾಗಿ ಚಿತ್ರಾನ್ನ ಮತ್ತು ಚಟ್ನಿ ಎರಡು ರೆಡಿ ಆಯಿತು ನೋಡಿ. ಹಾಯ್ ಫ್ರೆಂಡ್ಸ್, ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ?
9:45 ಆಗಿದೆ. ಸೊ ಇವತ್ತು ಫೈನಲ್ ಆಗಿ ನಾನು ಕೆಲ್ಸಕ್ಕೆ ರೆಡಿ ಆಗ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ಯಾಕಂದ್ರೆ ಇವತ್ತು ಬೆಳಿಗ್ಗೆ ಬೇಗ ಎದ್ದು ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ಸ್ನಾನ ಮಾಡಿ ಕೆಲಸ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡಿದೆ, ಇವತ್ತು ಫಸ್ಟು ತಿಂಡಿ ಗಿಂಡಿ ಎಲ್ಲ ಮಾಡಿ ಮಾಮೂನ್ಗೆ ಬಾಕ್ಸ್ ಎಲ್ಲ ಹಾಕಿ ಅವ್ರಿಗೆ ತಿಂಡಿ ಕೊಟ್ಟು ಕಳಿಸಿ, ಆಮೇಲೆ ನಾನು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಆಮೇಲೆ ತಿಂಡಿ ತಿಂದು ಇವಾಗ ರೆಡಿಯಾಗಿ ನಿಂತ್ಕೊಂಡಿದ್ದೀನಿ. ಯಾಕಂದ್ರೆ ಇನ್ನೂ ನನಗೆ ಕೆಲಸದ ಹತ್ರ ನಂದು ಯೂನಿಫಾರ್ಮ್ ಕೊಟ್ಟಿಲ್ಲ. ಸೊ ಹಂಗಾಗಿ ನಾನು ನಾರ್ಮಲ್ ಬಟ್ಟೆನೇ ಹಾಕೊಂಡು ಹೋಗ್ತಿದ್ದೀನಿ. ಇವತ್ತು ನಾನು ಕೆಲ್ಸಕ್ಕೆ ಬಂದು 3ನೇ ದಿನ, ಇವತ್ತಿಗೆ 3 ದಿನ ಆಯ್ತು ನಾನು ಕೆಲ್ಸಕ್ಕೆ ಹೋಗಿ. ನನಗೆ 2 ಡೇಸ್ ಜಸ್ಟ್ ಅಲ್ಲಿ ಏನ್ ಮಾಡ್ಬೇಕು ಏನೋ ಅನ್ನೋದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದೆ, ನೋಡ್ಕೊಳ್ಳೋದಷ್ಟೇನೆ, ನಾನೇನು ಮಾಡುವಂಗಿಲ್ಲ ಅಂತ ಹೇಳಿದ್ರು. ಸೊ ಇವತ್ತಿಂದ ಹೇಳಿದ್ದಾರೆ ನನಗೆ ಕೆಲಸ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ನನ್ನ ಮೈಂಡ್ ಥಾಟ್ ನೈಟ್ ಎಲ್ಲ ಅದನ್ನೇ ಥಿಂಕ್ ಮಾಡ್ತಿದ್ದೆ ಫ್ರೆಂಡ್ಸ್, ನಾಳೆಯಿಂದ ಏನೇನು ಹೇಳ್ಕೊಡ್ತಾರೋ ಏನೋ, ಹೆಂಗ್ ಕೆಲಸ ಮಾಡೋದು ಏನು ಅಂತ ಹೇಳ್ಬಿಟ್ಟು ತುಂಬಾ ಥಿಂಕ್ ಮಾಡ್ತಿದ್ದೆ. ಬಟ್ ಫೈನಲ್ ಆಗಿ ಇವಾಗ ನಾನು ಇವತ್ತು ಟ್ರೈನಿಂಗ್ ಇದೆ ನನಗೆ, ಅಂದ್ರೆ ಅವ್ರು ಹೇಳ್ತಾರೆ ಯಾವ್ದಾದನ್ನ ಹೆಂಗ್ ಮಾಡ್ಬೇಕು ಏನು ಅಂತ ಹೇಳ್ಬಿಟ್ಟು. ಸೊ ಅದನ್ನ ಅವ್ರು ಹೇಳ್ಕೊಟ್ಟಿದ್ದನ್ನ 1 ವೀಕ್ ಎಲ್ಲದನ್ನು ರಿಪೀಟೆಡ್ ಆಗಿ ಹೇಳ್ಕೊಡ್ತಾರೆ. ಸಿಸ್ಟಮ್ ಅಲ್ಲಿ ಬರ್ತಾ ಇರುತ್ತೆ, ಆ ಸಿಸ್ಟಮ್ ಅಲ್ಲಿ ಏನ್ ಬರ್ತಾ ಇದೆ ಏನು ಅದನ್ನ ನೋಡ್ಕೊಂಡು ಅದನ್ನ ಹೆಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನನಗೆ ಇವತ್ತೆಲ್ಲ ಹೇಳ್ಕೊಡ್ತಾರೆ. ನೋಡೋಣ ಇವತ್ತಿನ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಎದೆ ಎಲ್ಲ ಡವ ಅಂತೈತೆ. ಯಾಕಂದ್ರೆ ಇಷ್ಟ ದಿನ ಏನು ಮಾಡಿಲ್ಲ, ಜಸ್ಟ್ ಅವ್ರು ಮಾಡೋದನ್ನ ನೋಡ್ಕೊಂಡು ನಿಂತ್ಕೊಂಡು ಅದೆಲ್ಲ ಏನು ಎತ್ತ ಹೆಂಗೆ ಎಂತ ಎಲ್ಲ ಕೇಳ್ಕೊಳ್ತಾ ಇದೆ. ಬಟ್ ಇವತ್ತು ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ನಿಜವಾಗ್ಲೂ ನನ್ಗೆ ಹೆಂಗ್ ಅನಿಸ್ತಾ ಇದೆ ಅಂದ್ರೆ ನೋಡೋಣ ಇವತ್ತಿನ ಡೇ ಹೆಂಗಿರುತ್ತೆ. ಇವತ್ತು ಬೇರೆ ಫ್ರೈಡೇ ಸಂಡೇ ಸ್ಯಾಟರ್ಡೇ ತುಂಬಾ ಬಿಸಿ ಇರ್ತವೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ ನನ್ನ ಕೊಲೀಗ್ಸ್ ಎಲ್ಲ. ಸೊ ಇವತ್ತು ಹೋಗ್ತೀನಿ, ಹೋಗ್ಬಿಟ್ಟು ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟು ನಿಮ್ಗೆ ಸಂಜೆ ಬಂದು ಹೇಳ್ತೀನಿ ನಾನು ಏನೇನ್ ಮಾಡಿದೆ ಇವತ್ತು ಏನಂತ. ಹಾಗೆ ನಾನು ಏನ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ನಾನು ಬಂದು ಡೊಮಿನೋಸ್ ಅಲ್ಲಿ ಮೇಕ್ ಲೈನ್ ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಹೇಳಿದೀನಿ ಅದು ಹೇಗೆ ಏನು ಅಂತ ನೆಕ್ಸ್ಟ್ಗೆ ಹೇಳ್ತೀನಿ. ಬಟ್ ಇವಾಗ ನಾನು ಎಲ್ಲೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಇಲ್ಲೇ ಫಸ್ಟ್ ಹೋಗ್ತಾ ಇರೋದು, ಹಂಗಾಗಿ ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, A to Z ಏನು ಗೊತ್ತಿಲ್ಲ, ಜಸ್ಟ್ 0 ಇಂದ ಸ್ಟಾರ್ಟ್ ಮಾಡ್ತಾ ಇರೋದು. ಹಂಗಾಗಿ 2 ಡೇಸ್ ಜಸ್ಟ್ ಏನು ಮಾಡೋದು ಬೇಡ ನೋಡ್ಕೊಳ್ಳಿ ಅಂತ ಹೇಳಿದ್ರು, ನೋಡ್ಕೊಳ್ತಾ ಇದೆ. ಸೊ ಇವತ್ತಿಂದ ನಾನು ನನ್ನ ವರ್ಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾವ್ಯಾವ ಆರ್ಡರ್ ಬರುತ್ತೆ, ಯಾವ್ಯಾವ ಆರ್ಡರ್ಗೆ ಏನೇನು ಇರುತ್ತೆ ಏನು ಎಲ್ಲ ಕಂಪ್ಯೂಟರ್ ಅಲ್ಲಿ ಬರ್ತಾ ಇರುತ್ತೆ, ಅದನ್ನ ನೋಡ್ಕೊಂಡು ನಾವು ಅವರಿಗೆ ಆರ್ಡರ್ ಇದ್ ಮಾಡಿ ಕೊಡಬೇಕು. ಸೊ ಹಂಗಾಗಿ ಇವತ್ತಿಂದ ನನ್ನ ವರ್ಕ್ ಸ್ಟಾರ್ಟ್ ಆಗ್ತಿದೆ ಫ್ರೆಂಡ್ಸ್. ಓಕೆ, ಇವತ್ತು ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಗೆ ಬಂದು ಸಂಜೆ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಟೈಮ್ ಆಗ್ತಿದೆ. ಬಾಯ್ ಬಾಯ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಇಲ್ಲಾಂದ್ರೆ ಈವ್ನಿಂಗ್ ಸಿಗ್ತೀನಿ. ಬಾಯ್ ಬಾಯ್.